ಹೇಳಿ ಅಕ್ಕವ್ರೆ. ಇಲ್ಲ ಅಕ್ಕವ್ರೆ, ಆಗಕ್ಕಿಲ್ಲ ಅಕ್ಕವ್ರೆ. ಮತ್ತೆ ಇನ್ನೊಂದ್ ಮನೆ ಕೆಲ್ಸ ಮಾಡೋದಂದ್ರೆ ಆಗಕ್ಕಿಲ್ಲ ಅಕ್ಕವ್ರೆ. ಮೊದ್ಲಿನ ತರ ಕೆಲ್ಸ ಮಾಡಿದ್ರೆ ಸುಸ್ತಾಯ್ತದೆ. ಮೊದ್ಲೇ ಕೆಮ್ಮಲ್ವಾ? ಅಕ್ಕವ್ರೆ, ಈರಮ್ಮನ್ ಕಳಿಸ್ತೀನಿ ಅಕ್ಕವ್ರೆ. ಸರಿ ಅಕ್ಕವ್ರೆ. ಅಭಿ ಶಾಲೆಯಿಂದ ಬರೋ ಹೊತ್ತಾಯ್ತು. ಹೌದು, ಅವನು ಗುಣ್ಣಕ್ ರೆಡಿ ಮಾಡ್ಬೇಕು. ಅಮ್ಮ, ನಾನ್ ಬಂದಾಯ್ತು. ಅಭಿ ಬಂದ? ಅಕ್ಕವ್ರೆ, ಈರಮ್ಮನ್ ಕಳಿಸ್ತೀನಿ ಅಕ್ಕವ್ರೆ. ಸರಿ ಅಕ್ಕವ್ರೆ. ಏನಭಿ, ಇಷ್ಟು ಬೇಗ ಬಂದ್ಬಿಟ್ಟೆ? ಅಮ್ಮ, ನಂಗೆ ಮತ್ತೆ ರಾಜುಗೆ ತುಂಬಾ ಹಸುವಾಗ್ತಿತ್ತು, ಅದಕ್ಕೆ ಆಡ್ಲಿಲ್ಲ. ಅಮ್ಮ, ನಂಗಂತೂ ತುಂಬಾ ಹಸುವಾಗ್ತಿದೆ, ಚಿನ್ನ ಊಟ ಕೊಡಮ್ಮ. ಅಭಿ, ನೀನ್ ಏನೋ ಮಾಡ್ತೀಯಲ್ವಾ? ಏನಮ್ಮ? ಯೋಚನೆ ಮಾಡು. ಏನ್ ಮಾಡ್ತೆ? ಅದೇ ಶಾಲೆಯಿಂದ ಬಂದ ತಕ್ಷಣ ಏನೋ ಕೊಡ್ತಿದ್ದೆ. ಓ, ಅದಾ? ನೀನಿನ್ನು ಮಗು ತರ ಆಡ್ತೀಯ. ಈಗ್ಲಾದ್ರೂ ಕೊಡಮ್ಮ. ರಾಗಿ ರೊಟ್ಟಿ ಮಾಡಿದೀನಿ, ಕೊಡ್ತೀನಿ ಕಂದ. ರಾಗಿ ರೊಟ್ಟಿನ ಪಲಾವ್ ಮಾಡ್ತೀನ? ನಂಗೆ ರಾಗಿ ರೊಟ್ಟಿ ಬೇಡ. ನನ್ ರಾಜಂಗ್ ಪಲಾವ್ ಬೇಕಾ? ಪಲಾವ್ ನಾಳೆ ಮಾಡ್ಕೊಡ್ತಿದ್ ಕಂದ. ಇವತ್ತು ಒಂದಿನ ರಾಗಿ ರೊಟ್ಟಿ ತಿನ್ನು ಕಂದ. ಹೋಗಮ್ಮ, ಪ್ರತಿ ಸಲ ಇದನ್ನೇ ಮಾಡ್ತೀಯ. ನಂಗಂತೂ ರಾಗಿ ರೊಟ್ಟಿ ಬೇಡ. ಊಟದ ಮುಂದೆ ಹಾಗೆಲ್ಲ ದುರಂಕಾರ ಮಾಡಿದ್ರೆ ದೇವ್ರು ಇರೋದನ್ನು ಕಿತ್ಕೋತಾನೆ. ಇರೋ ಊಟನೇ ನಂಜುಂಡೇಶ್ವರಿ ಪ್ರಸಾದ ಅನ್ಕೊಂಡು ತಿನ್ನು ಕಂದ. ನನ್ನ ಬಂಗಾರ ಅಲ್ವಾ, ನಾನೇ ತಿನ್ನಿಸ್ತೀನಿ ಆಯ್ತಾ? ಟ್ಯೂಷನ್ ಮಿಸ್ಸು ಫೀಸ್ ಕಟ್ಟಿದ್ದಾರೆ. ಮತ್ತೆ ಮತ್ತೆ ಎಲ್ಲ ರಜುಗಳು ಬೈದ್ರೆ ನಮ್ಗೆ ಒಂಥರ ಬೇಜಾರಾಗುತ್ತೆ. ನಾವ್ ಹೊತ್ತು ಕೊಡ್ತೀಯಮ್ಮ. ನೋಡು, ಇನ್ ಮುಂದೆ ಟ್ಯೂಷನ್ ಮಿಸ್ ನಿನ್ ಫೀಸ್ ಕೇಳಲ್ಲ. ತಗೋ, ಇದನ್ನ ಕೊಡು, ಚೆನ್ನಾಗಿ ಓದ್ಕೊ. ನಿಮ್ಮ ಅಮ್ಮನ್ ಬೇರೆ ಹುಷಾರಿಲ್ಲ. ನೀನ್ ದೊಡ್ಡಲ್ ಮೇಲೆ ಡಾಕ್ಟರ್ ಆಗ್ತೀಯಲ್ವಾ, ನಿನ್ ಅಮ್ಮನ್ ಚೆನ್ನಾಗಿ ನೋಡ್ಕೋತೀಯಲ್ವಾ ಕಂದ?
ಅಭಿ ಬಂದ್ಯಾ? ರೊಟ್ಟಿ ಹಾಕೊಡ್ತೀನಿ ಆಯ್ತಾ? ಅಮ್ಮ ನಾನು ಅವಾಗ್ಲೇ ತಿಂತಾ ಇದ್ದೀನಿ. ನಾನು ಬರುವಾಗ ನೀವು ಮಲಗಿದ್ದಲ್ಲ, ಅದಕ್ಕೆ ನಾನೇ ಹಾಕೊಂಡು ತಿಂತಾ ಇದ್ದೀನಿ. ನೀನ್ ಬರೋದು ಲೇಟ್ ಆಯ್ತಲ್ವಾ, ಅದಕ್ಕೆ ಸುಸ್ತಾಯ್ತು ಮಲ್ಕೊಂಡೆ. ಯಾಕೆಷ್ಟು ಲೇಟು? ಅಮ್ಮ ನಾನು ರಾಜು ಮನೆಗೆ ವಿಡಿಯೋ ಗೇಮ್ ಮಾಡಕ್ ಹೋಗಿದ್ದೆ. ಯಾವಾಗ್ಲೂ ರಾಜು ಮನೆಗೆ ಹೋಗ್ತೀಯ? ಇಲ್ಲ ಆಟ ಆಡಕ್ ಆಗಲ್ವೇನೋ? ಹೋಗಮ್ಮ, ನಾನು ವಿಡಿಯೋ ಗೇಮ್ ಕೇಳಿದ್ರೆ ಪ್ರತಿ ಸರಿ ಮುಂದಿನ ತಿಂಗಳು ಕೊಡಿಸ್ತೀನಿ ಕಂದ ಅಂತ ಅದಕ್ಕೆ ನಾನಲ್ಲಿ ಹೋಗಿ ಆಡ್ತೀನಿ. ಮಾತಿಗೂ ರಾಜು ಮನೆ ಅಂತೀಯ? ಆ ವಿಡಿಯೋ ಗೇಮ್ ಅಲ್ಲಿ ಏನಿದೆ? ಅದನ್ನೆಲ್ಲ ಬಿಟ್ಟು ಓದೋದ್ರ ಬಗ್ಗೆ ಗಮನ ಕೊಡು. 4 ಮಾರ್ಕ್ಸ್ ಆದ್ರೂ ಸಿಗುತ್ತೆ. ಹೋಗಮ್ಮ, ಓದೋದ್ರಲ್ಲಿ ಏನ್ ಗಮನ ಕೊಡಕ್ಕಾಗುತ್ತೆ? ನೀನಿನ್ನು ಟ್ಯೂಷನ್ ಫೀಸ್ ಕೊಟ್ಟಿಲ್ಲ. ಏನಂದ್ರೆ? ಮೊನ್ನೆನೆ ಕೊಟ್ನಲ್ಲೋ. ಅಮ್ಮ ಅದು ಅದು ನಿನ್ ಟ್ಯೂಷನ್ ಮಿಸ್ ಫೋನ್ ಮಾಡ್ತಿದ್ದಾರೆ. ಹಲೋ, ಹೇಳಿ ಮೇಡಮ್. ಏನು ಅಭಿ ಇನ್ನು ಟ್ಯೂಷನ್ ಫೀಸ್ ಕೊಟ್ಟಿಲ್ವಾ? ಸರಿ ಮೇಡಮ್, ನಾಳೆ ನಿಮಗೆ ಫೀಸ್ ತಲುಪಿಸ್ತೀನಿ. ಸರಿ, ನಮಸ್ತೆ. ಅಭಿ ಬಾಯ್ಲಿ. ಬಾಯ್ಲಿ ಅಂದೆ. ಪ್ಲೀಸ್ ಏನ್ ಮಾಡ್ದೆ? ಅಮ್ಮ ಅದು ಅದು ಬುಕ್ಸ್ ತಕೊಂಡೆ. ಯಾವಾಗ್ಲೂ ಬುಕ್ಸ್ ತಕೊಂಡೆ ಅಂತೀಯ. ಯಾವ ಬುಕ್ಸ್ ತಕೊಂಡೆ? ಎಷ್ಟು? ನಾನ್ ನೋಡ್ತೀನಿ, ಕೊಡಿಲಿ. ಎಷ್ಟೊಂದು ಬುಕ್ಸ್ ತಕೊಂಡೆ, ಅದನ್ನೆಲ್ಲ ನಿಮ್ಗೆ ಹೇಳಕ್ಕಾಗತ್ತಾ? ಹೋಗ್ಲಿ ಬಿಡಮ್ಮ. ಅಭಿ, ನಾನು ಹೇಳ್ದಷ್ಟು ಮಾಡು. ಎಲ್ಲಿ ಬುಕ್ಕು? ಬ್ಯಾಗ್ ಎಲ್ಲಿ? ಕೊಡಿಲಿ. ಕೊಡು. ಅಮ್ಮ ಹೇಳಿದ್ದಾನೆ ಇದ್ರಲ್ಲಿ ಏನೂ ಇಲ್ಲ ಅಂತ. ಸುಳ್ಳು ಹೇಳಬಾರಲ್ಲ ಅಮ್ಮ ಅನ್ಬೇಡ. ಕೈಲಾಗದೆ ಇದ್ರು ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ನಾನು ಸಾಕ್ದೆ. ಏನಪ್ಪ, ನನಗೆ ರೋಗ್ದೇ ಇದೆ ಅಂತ ತಿಳ್ಕೊಂಡು ಯಾವಳ ಕಟ್ಕೊಂಡು ಓಡೋದ್ಲು. ಅದೆಲ್ಲ ತಲೆ ಹತ್ಕೊಂಡ್ರೆ ನಿನ್ ನನಗೆ ಹುಷಾರಿಲ್ದೆ ಇದ್ರು ನಿನಗೆ ಫೀಸ್ ತಂದು ಕಟ್ಟಿರೋದು ನೀನ್ಗೆ ಡಾಕ್ಟರ್ ಇಂಜಿನಿಯರ್ ಆಗ್ಲಿ ಅಂತ. ಆದ್ರೆ ನೀನು ತನ್ನ ಮನೇಲಿ ಕಳ್ತನ ಮಾಡಿದ್ಯಾ? ನಿಮ್ಮಮ್ಮ ನಿನ್ಗೇನ್ ಕಮ್ಮಿ ಮಾಡಿದ್ದಾಳೆ? ಅದಕ್ಕೆ ನೀನ್ ಸುಳ್ಳು ಹೇಳ್ತಿದ್ಯಾ? ಅಮ್ಮ ನಾನು ಸುಳ್ಳು ಹೇಳಿಲ್ಲ, ನಾನು ನಿಜವಾಗ್ಲೂ ಕಳ್ತನ ಮಾಡ್ಲಿಲ್ಲ. ಮತ್ತೆ ತೋರ್ಸು. ಅಮ್ಮ ಬಿಡಮ್ಮ, ಏನಲ್ಲ ಇದ್ರಲ್ಲಿ. ತೋರ್ಸು. ಅಮ್ಮ ಬೇಡಮ್ಮ, ಪ್ಲೀಸ್ ಬೇಡಮ್ಮ, ಏನು ಇಲ್ಲ.
ಅಮ್ಮ. ಅವತ್ತು ಡಾಕ್ಟರ್ ಹೇಳಿದ್ರಲ್ಲ ನಿಂಗೆ ಅಸ್ತಮ ಇದೆ ಅಂತ, ಹೊಗೆಯಿಂದ ನಿನ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು. ಆದ್ರೆ ನಿನ್ ಬಗ್ಗೆ ನೀನ್ ಯೋಚನೆನೇ ಮಾಡ್ಲಿಲ್ಲ. ಹೇಗಾದ್ರೂ ಮಾಡಿ ಕಷ್ಟಪಟ್ಟು ನನ್ನನ್ನ ಡಾಕ್ಟರ್ ಮಾಡ್ಬೇಕು ಅಂತ ಇದೀಯಾ? ಈ ಪ್ರಪಂಚದಲ್ಲಿ ಡಾಕ್ಟರ್ ಎಷ್ಟು ಜನ ಬೇಕಾದ್ರೂ ಸಿಗ್ತಾರೆ, ಆದ್ರೆ ನಿಂತರ ಮುದ್ದು ಮಾಡಿ ತುತ್ತು ತಿನ್ಸಿ ಪ್ರೀತಿ ಮಾಡೋ ಅಮ್ಮ ಎಲ್ ಸಿಗ್ತಾಳಮ್ಮ? ಮೊದ್ಲು ಅಪ್ಪ ನಮ್ಮನ್ನೆಲ್ಲ ಬಿಟ್ಟೋದ್ರು, ಈಗ ನಿನ್ನನ್ನ ನಾನೆಲ್ಲೂ ಹೋಗಕ್ ಬಿಡಲ್ಲ ಅಮ್ಮ, ನಿನ್ನನ್ನ ನಾನೆಲ್ಲೂ ಹೋಗಕ್ ಬಿಡಲ್ಲ. ನನ್ನ ಕ್ಷಮಿಸ್ಬಿಡು ಕಂದ, ಹೋಗ್ತಲ್ ಹೊಡ್ದೆ. ೇಳು